ಮುಗೀತಾ ಸ್ವಚ್ಛತಾ ಕಾರ್ಯಕ್ರಮ? ಸ್ವಚ್ಛತಾ ಕಾರ್ಯಕ್ರಮ ಮುಗೀತಾ? ಸ್ವಚ್ಛತಾ ಕಾರ್ಯಕ್ರಮ ಎಂತ ನಂದು ಸ್ವಚ್ಛತಾ ತಾಂದೂಲನು ಹಂಗಲ್ಲ, ನೀವು ಮಾಡ್ರಲ್ಲ ಮರ್ರ. ಎಂತ ಮಾಡಿದ್ದ? ಅದು ಟುಟು ಅಂತ ಹೇಳಿ ಮತ್ತೆ ಕಾಲಿಂದ ಇಲ್ಲಿ ಒರೆಸಿರಲ್ಲ. ಎಂತದ? ಅದು ಬಿದ್ದಿದ್ದು. ಎಂತ ಉಗ್ದದ್ದ ನಾನ? ಮತ್ತೆಂತ ಮಾಡಿದ್ನ? ಎಂಜಲ್ ತುಪ್ಪಿದ್ದ ನಾನ? ಮತ್ತೆಂತ ಮಾಡಿದ್ದು? ಓ, ಇವಳು ಹೇಳು ಲೆಕ್ಕದಲ್ಲೇ ಸಾರ್ವಜನಿಕರು ತಿರುಗುವ ದಾರಿ. ಓ, ಇಲ್ಲೆಲ್ಲ ತುಪ್ಪಬಾರ್ದು, ಅದು ನಮ್ಮ ಬಾಯಿಂದ ಬರುವುದೆಂತ. ನಿಮ್ಗೆಂತ ಭಾಷೆ ಬರುದಿಲ್ವಾ? ನಮ್ಮ ಈ ಎಂಜಿಲ್ ಬಾಯಿಂದ ಬರುವುದೆಂತ ವಿಶ್ವ ವೇದ ತೀರ್ಥ. ಹೌದಾ? ನಿಮ್ಮನ್ನೆಲ್ಲ ಕೊಟ್ಟುಕೊಂಡು ನಮಗಂತ ಬೇರೆ ಭಾಷೆಯಲ್ಲಿ ಹೇಳುದಾದ್ರೆ ಈ ಶೂತ್ ಅದೇ ಆಗ್ತದೆ. ಇದು ಅದು ಎಂಜಿಲಾಗ ಎಂತ ಸಿಟ್ಟು ಮಾಡುದಂತ ಒಲ್ಲೆಲ್ಲ ಭಾಷೆ ಓಡುತ್ತದ, ಇಲ್ಲಿ ಭಾಷೆ ಓಡುದಿಲ್ಲ ನಿಮ್ಗೆ. ಇದು ಎಂಜಿಲಾಗ ಎಂತ ನೀವೇ ಹೇಳಿ ಕಾಣ. ಇದು ಅದು ನೀನ್ ಹೇಳುದಲ್ಲ, ನಾನು ಹೇಳಬೇಕು ಅಂತ ಹೇಳಿದ್ದು. ಅದು ವೇದ ತೀರ್ಥ ಅಂತ ಹೇಳಿದೆ. ನೋಡುವ, ಹೇಳಿ ನೋಡುವ. ನೀವೇ ಹೇಳಿ ಕಾಂಬ. ನಾನು ಹೇಳಿದ್ರೆ ಮತ್ತೆ ಇನ್ನೊಂದು ಹೇಳ್ತೀರ. ಅಲ್ಲ, ನಿನ್ನ ಅಲ್ಲಿ ಬುದ್ಧಿವಂತಿಗೆ ಉಂಟಲ್ಲ. ಹೌದೌದು. ಅಂದ್ರೆ ನಾವು ಯಾವಾಗಲೂ ವೇದವನ್ನ ಪಠಿಸ್ತೇವಲ್ಲ, ಹಾಗಾಗಿ ಈ ವೇದ ಪಠಿಸುವ ಬಾಯಿಂದ ಬರುವಂತಹದ್ದು ವೇದ ತೀರ್ಥ ಅಂತೇಳಿ. ನಮಸ್ಕಾರ ಸ್ವಾಮಿ. ಅದೆಲ್ಲ ಸಾಯಿಲಿ, ನಮ್ ಪರಿಚಯ ಆಯ್ತಾ ನಿಮ್ಗೆ? ನಿಜವಾಗಿಯೂ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ. ಬ್ರಾಹ್ಮಣರು ಅಂತ ಗೊತ್ತಾಯ್ತಲ್ಲ ನಿಮ್ಗೆ, ಅದಕ್ಕೆ ಹೇಳಿದ್ದು. ಹೋಯ್, ಬ್ರಾಹ್ಮಣರು 100ಕ್ಕೆ 100 ಬ್ರಾಹ್ಮಣರೇ, ಅನುಮಾನ ಬೇಡ. ಯಾರು ಎಲ್ಲಿ ಅವರು ಹೆಸರೇನು ಅಂತ ಗೊತ್ತಾಯ್ತಾ ನಿಮ್ಗೆ? ಜೋಲು ಗಂಟೆ ನಾರಾಯಣ ಭಟ್ರು ಅಂದ್ರೆ ನಾವೇ. ಅದು ಹೆಸರು ಬರ್ಲಿಕ್ಕೆ ಕಾರಣ ಉದ್ದ ಕತೆ ಮರದ. ಅದು ಹೇಳ್ತಾ ಹೋದ್ರೆ ಅದೀಗ ನಮಗೀಗ ತೊಂದರೆ ಆಗ್ತದೆ ಮರದ. ಚುಟುಕಾಗಿ ಎಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಜೋಲು ಗಂಟೆ ನಾರಾಯಣ ಭಟ್ರು ಅನ್ನೋದು ನಮಗದು ಅನ್ವರ್ಥ ನಾಮ, ಅಂಕಿತ ನಾಮ ಅಲ್ಲ. ಹೌದೌದು. ಅಂದ್ರೆ ನಾವು ಒಂದು ದೇವಸ್ಥಾನದ ಪೂಜೆ ಭಟ್ರು ಮಾರ. ಹೌದೌದು. ಹೊಳೆದ ಆಚೆ ದೇವಸ್ಥಾನ, ಈಚೆ ನಮ್ಮ ಮನೆ. ಆಚೆ ಹೋಗಿ ಪೂಜೆ ಮಾಡಿ ಬರ್ಬೇಕು ದಿನನಿತ್ಯ. ಹೌದು. ಒಂದಿನ ನಾನು ಪೂಜೆಗೆ ಹೋಗಿದ್ದೆ ಆಚೆಗೆ. ಬೆಳಿಗ್ಗೆ ಬೇಗ ಪೂಜೆ ಮಾಡಿ ತಿರುಗಾಟಕ್ಕೆ ಹೋಗ್ಬೇಕು ಅಂತ ಬೇಗ ಹೋಗಿದ್ದೆ ಮಾರೆ. ಹೋದ ಕ್ಷಣ ಎಲ್ಲಿತ್ತೋ ಏನೋ ಆ ದಿನ ಮಳೆ ಬಂದದ್ದು ಮಾರೆ. ಹೌದು. ಪೂಜೆ ಹೋದ ತಕ್ಷಣವೇ ಮಳೆ ಬಂತ ಇಲ್ವ? ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಮಳೆ ತುಂಬಿ ಹೋಯ್ತು. ಆ ಸತ್ತವ ಈ ಗಂಟೆ ಡೋಲ್ ಗಂಟೆ ಬಾರಿಸೋ ಹೋದ್ನಲ್ಲ, ಅವ ಬರ್ಲಿಲ್ಲ. ಅಂದ್ರೆ ಹೊಳ ತುಂಬಿ ಹೋಯ್ತು, ಬರ್ಲಿಕ್ಕಾಗ್ಲಿಲ್ಲ. ಪೂಜೆ ನಡೆಸ್ಲಿಕ್ಕೆ ಆಗ್ತಿರೋ ಸಮಯ ಆಯ್ತು. ಎಂತ ಮಾಡುದು ಅಂತ ಆಲೋಚನೆ ಮಾಡಿದೆ. ಒಳಗೆ ಹೊರಗೆ 2 ಸರಿ ಬಂದೆ, ನೋಡ್ದೆ, ಹೊಳೆ ನೀರು ನಿಲ್ಲಿಲ್ಲ. ಅವ ಬರ್ಲಿಕ್ಕೆ ಆಗ್ಲಿಲ್ಲ. ಒಂದು ಕೊಡ್ಕೊಂಡು ನೀರು ತಲೆ ಮೇಲೆ ಹಾಯ್ಕೊಂಡೆ, ಹೊರಗೆ ಬಂದೆ. ಒಂದು ಸಲ ಡೋಲ್ ಬಾರುತ್ತೆ, ಒಂದು ಸಲ ಗಂಟೆ ಬರುತ್ತೆ, ಮತ್ತೊಂದು ಕಟ್ಕೊಂಡು ನೀರು ಹಾಕೊಂಡು ಒಳಗೆ ಹೋದೆ. ದೇವರು ಆರತಿ ಅದ್ದೆ. ಈಚೆ ನಿಂತ್ಕೊಂಡವರು ಆಲೋಚನೆ ಮಾಡೋರು, ಯಾರು ಡೋಲ್ ಗಂಟೆ ಬಾರಿಸುವವರು. ಅದೇ ನಾನು ಇಲ್ಲೇ ಇದ್ದೆ. ಆಚೆ ಡೋಲ್ ಗಂಟೆ ಕೇಳ್ತದೆ, ಇದು ಯಾರು ಪೂಜೆ ಮಾಡುವರು? ಇದು ಬೇರೆ ಯಾರ ಕೆಲಸ ಅಲ್ಲ, ನಾರಾಯಣ ಭಟ್ರದ್ದೇ ಕೆಲಸ. ನಮ್ಮ ಹೆಸರು ನಾರಾಯಣ ಭಟ್ರು. ಮಾರಣ ದಿನದಿಂದ ತಕ್ಕೊಳ್ಳಿ ಉಪಚಾರ ಮಾಡ್ದ. ಹೌದು ಮಾರಾಯ. ನಾರಾಯಣ ಭಟ್ರು ಗಂಟೆ ಹೊಡೆದು ಡೋಲ್ ಬಾರಿಸದ್ದು. ಇವ್ರಿಗೆ ಹೆಸರೇ ಡೋಲ್ ಗಂಟೆ ನಾರಾಯಣ ಭಟ್ರು. ಹೆಸರು ಡೋಲ್ ಗಂಟೆ ನಾರಾಯಣ ಭಟ್ರು ಆಯ್ತು ಮಾರಾಯ. ಇವರೆಲ್ಲ ಗೊತ್ತಾಯ್ತಾ? ನಾ ಹೇಳುದೇ ಬೇಡ. ಎಂತಂದ್ರೆ ಅಮ್ಮನ ಅಮ್ಮನ
ಅಂತ ಕೇಳಿ ಯಜಮಾನ್ರೆ. ನಮ್ಮ ಸರಿ ಯಾರಿಗೆ ಅಂತ ಕೇಳಿ. ಮರತಿ ನನಗೇನು ಮುಖ ಕಾಂಪನ ಆಚೆ ಅಮ್ಮ ಅಲ್ಲ ಮಾರ್ರೆ, ನಿಮ್ಗೊಂದು ಹೇಳುವಷ್ಟು ಪುರ್ಸೊತ್ತು ಇಲ್ಲ ಮಾರ್ರೆ. ಹೆಣ್ಣು ಮಕ್ಕಳು ಈ ಸಣ್ಣ ಮಕ್ಕಳಿಂದ ಸ್ವಲ್ಪ ವಯಸ್ಸಾದ ಅಮ್ಮ ಅಂತ ಕರೆಯೋದು ಅಭ್ಯಾಸ ಅವರು. ಅವ್ರು ಕೇಳೋದು ಹಾಗಲ್ದೆ ಸುಮ್ಮನೆ ರೇಡಿಯನ ಅಂತ ಅಲ್ಲ ಮಾರ್ರೆ, ನಾನು ಮಗುವಿನ ಅಮ್ಮ. ಅದರರ್ಥ ಮತ್ತದೇ ಸರಿಯಾಗಿ ನೋಡ್ಕೊಂಡದ್ರಿಂದಲೇ ಇಷ್ಟು ಬೇಡದ್ದು ಮಾರ್ರೆ. ಹೌದಾ? ಇದು ಪ್ರಥಮ ಅಲ್ಲ, ಮೂರನೇ ಹೆಂಡತಿ. ಎರಡನೇ ಹೆಂಡತಿ ಎಲ್ಲ ಬಾಯಿ ಮೇಲೆ ಹಾಕೊಂಡ. ಮೂರನೇ ಹೆಂಡತಿ. ಮೊದಲೇ ಹೆಂಡತಿ ಅಂತ ಹೇಳ್ತೀರಾ? ಮೊದಲನೇ ಹೆಂಡತಿ ಮಾರ್ರೆ, ಅದು ಒಂದು ಪ್ರಕರಣ ಹೇಳ್ತೀರಾ? ನಿನಗೆ ಅಂತ ಜೀವ ಎಳಿತದ? ಓದಿ ಅಂತದೆ ಸಣ್ಣ ಮಗುವನ್ನ ಇಟ್ಕೊಂಡು ಓದಿ ಅಂತ ನಿದ್ದೆ ಬಂದಿದೆ ಸುಮ್ಮನೆ. ಅದು ಮೊದಲನೇ ಹೆಂಡತಿ ಅದು ಒಂದಿನ ಮಾರ್ರೆ ಬಾವಿ ಕಟ್ಟಿ ನೀರಿಗೆ ಹೋದ್ದು. ಹೌದು, ನೀರಿಗೆ ಹೋದ್ಲೇ ಇಲ್ಲ, ಈ ದುಂಡಿಗೆ ಮುರಿದ ಕೆಳಗೋದ್ಲು. ಭಟ್ರೆ ಅಲ್ಲ ಯಾರು ನೋಡಿದವ್ರು ಹೇಳ್ರು, ಭಟ್ರೆ ನಿಮ್ಮ ಹೆಂಡತಿ ಬಾವಿ ಒಳಗೆ ಅಂದ್ರು. ಹೌದು, ನಾನ್ ತಡ ಮಾಡ್ಲಿಲ್ಲ, ಹೋಗಿ ಬಾವಿ ಹಾರಿದ್ದೆ. ಹೌದು, ಎಂತ ಮಾಡಿದ್ ಮಾರ, ಓಡಿ ಹಾಡಿ ಎಲ್ಲ ಹುಡುಕಿದ ಮಾರ್ರೆ, ಎಲ್ಲ ಕೈ ಎತ್ತು ಹುಡುಕಿದ. ನೀರಾಗತ್ತ ಹೆಚ್ಚಿರ್ಲಿಲ್ಲ, ಇಷ್ಟ ನೀರಿತ್ತು. ಎಲ್ಲ ಹುಡುಕಿದ, ಎಲ್ಲಿ ಹುಡುಕರು ಸಿಕ್ಕಿಲ್ಲ ಮಾರ್ರೆ. ಎಂತ ಮಾಡುವುದೊಂದು ಆಲೋಚನೆ ಮಾಡಿ ಹುಡುಕಿ ಎಲ್ಲ ಹುಡುಕರು ಸಿಕ್ಕಲ್ಲ. ಹೌದಲ್ದ? ಅಲ್ಲಿ ವಿಷಯ ಆಯ್ತು ನನ್ಗೆ. ಕಾಡಿಗೆ ಸ್ವಲ್ಪ ಹೊತ್ತಿಗೆ ನೋಡ್ತೆ ಮರ್ರೆ, ನಾನು ನಿಂತದ್ದೇ ಅವಳು ತಲೆ ಮೇಲೆ ಮರ್ರೆ. ನಾನ್ ಕೊಂದಾಗತ್ತಲ್ಲ, ಅವಳು ಸಾವು ಯೋಗ ಅಲ್ಲೇ ಬರ್ದಿಕ್ಕೆ. ಎಂತ ಮಾಡುದು? ಹೆಸರಿತ್ತ ಮರ್ರೆ, ಅವಳು ಹೂತು ಹೋಗಿದ್ಲು ಮರ್ರೆ. ಹೌದು, ನಾನು ಅವಳು ಜೀವ ಉಳಿಸ್ಬೇಕಂತ ಹಾರದ್ದೆ. ನಾನೆಂತ ಮಾಡುದ? ಒಟ್ಟಾರೆ ಅವಳೊಬ್ಬಳು ಹಾಗಾದ್ಲು. ಎರಡನೇ ಮತ್ತೊಂದು ಊರವ್ರೆಲ್ಲ ಹೇಳಿದ್ರು, ಭಟ್ರೆ ನೀವೊಂದು ಮದುವೆ ಆಗಿ ಅಂತೇಳಿ. ಊರವ್ರು ಒತ್ತಾಯಕ್ಕಾಗಿ ಮದುವೆ ಆದೆ. ಮದುವೆ ಆಗಿ ಅಂತೇಳಿ ಒಂದಿನ ನಾನು ಅವಳು ಊಟ ಕೂತ್ಕೊಂಡಾಗ ಅವಳು ಅನ್ನ ಗಂಟ್ಲಿ ಸಿಕ್ಕಿ ಸಾಯ್ಬೇಕ ಮಾರ್ರೆ. ಹೌದೇ? ಗಣ ಹೌದು, ಅನ್ನ ಕೆಳಗೋಯ್ಲಿ ಎಂದು ಕೂತದ್ದು ಮಾರ್ರ. ಅವಳು ಒಳ್ಳೆ ಕೊಟ್ಕ. ನಾನು ಕೊಂದು ದಂಡ ಮಾರ್ರೆ, ಅನ್ನ ಗಂಟ್ಲಿ. ಹೌದು, ಅವಳು ಹೋದ್ಲು. ಎಂತ ಮಾಡುದೇ ಮಾರ್ರೆ? ಇವಳಿಗೆ ಮೂರನೇ ಹೆಂಡತಿ. ಆದ್ರೂ ಒಂದು ಮಾರ್ರೆ, ಅವಳು ಸಾಯುವಾಗ ಒಂದು ಮಗುವನ್ನು ಕೈ ಕೊಟ್ಟು ಹೋಗಿದ್ಲು. ಸ್ವಲ್ಪ ನೋಡ್ಕೊಳ್ಳಿ. ಆ ಮಗುವನ್ನು ಸಾಕ್ಲಿಕ್ಕಾಗಿ ಇವಳನ್ನು ಮದುವೆ ಆಗ್ತದ್ದು ನಾನು. ನೋಡಿ, ಇವಳು ಹಡ್ದದ್ದಲ್ಲ, ಅವಳು ಮಗು ಮಾರ್ರೆ. ನಮ್ಗೆ ನೋಡ್ಕೊಳ್ಲಿಕ್ಕೆ ಆಗ್ತದ? 10 ಕಾರ್ಯಕ್ರಮ ಊರಲ್ಲಿ. ಹಾಗಾಗಿ ಈ ಮಗುವನ್ನು ನೋಡ್ಕೊಳ್ಲಿಕ್ಕೆ ಇವಳನ್ನು ಮದುವೆ ಆದದ್ದು ನಾನು. ಇವಳಿಗೂ ವಯಸ್ಸಾಯ್ತೆ. ಹೌದು, ಎಂತ ಮಾಡುದು? ಪಾಪ ಇವಳಿಗೂ ಮದ್ವೆ ಆಗ್ಲಿಲ್ಲ. ಹಾಗಾಗಿ ಇವಳಿಗೆ ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವಳಿಗೂ ಅಂಗಾರಕ ದೋಷ. ಹೌದು, ನನಗೂ ಅಂಗಾರಕ ದೋಷ ಉಂಟು. ಹೌದು, ಹಾಗಾಗಿ ಇವಳಿಗೆ ಗಂಡ ಸಾಯುವ ಯೋಗ, ನನಗೆ ಹೆಂಡತಿ ಸಾಯುವ ಯೋಗ. ಈಗ ಹಾಗಲ್ಲ, ಈಗ ಜಾತಕಕ್ಕೆ ಜಟಾಪತಿ ನಡೀತಾ ಉಂಟು. ದಿನ ಬೆಳಿಗ್ಗೆ ಎದ್ದು ಇವಳು ನನ್ನ ಮುಖ ನೋಡುದ, ನಾನು ಇವಳು ಮುಖ ನೋಡುದು. ಹೌದು, ಸಾಯುವವರು ಯಾರು ಇಲ್ಲ, ಜಾತಕವೇ ಸಾಯ್ಬೇಕು. ನಾವು ಓಟದಲ್ಲಿ ಗೊತ್ತಾಯ್ತಾ, ಪ್ರಾಚೀನ ಒಬ್ಬರಿಗೆ ಮಾರ್ರೆ, ಅಲ್ಲಿ ಮಹಾಯಾಗ. ಹೌದೌದೌದು, ದಕ್ಷ ಪ್ರಜಾಪತಿಗಳು ಮಾಡುವ ಯಾಗ. ಹೌದೌದು,
ಅಲ್ಲಿಗೆ ಹೊರಟೋದು ಇವ ನನ್ನ ಮಗ ಹೋಯ್ ಹಾ ಹಾಯ್ ನಿಮ್ಮ ಮಗನ ಹಾ ನಿಮ್ಮ ಮಗನ ಹೌದೌದು ಎಷ್ಟು ಜನ ಮಕ್ಕಳು ಮಗ ಒಬ್ಬನೇ ಒಬ್ಬನೇ ಹೌದೌದು ಪೂರೈಕೆ ಮಕ್ಕಳು ಇವನು ಹುಟ್ಟದ ಮಗ ಅಲ್ಲ ಸಾಕಿದ ಮಗ ಸಾಕಿದ ಮಗ ಪೂರೈಕೆಲ್ಲ ಮಾಡ್ತಾನ ಪುರೋಹಿತೆಲ್ಲ ಅಭ್ಯಾಸ ಮಾಡಿ ಹೀಗೆ ದಾರಿ ಮೇಲೆ ಹೋಗುವಾಗ ಸಿಕ್ಕಿದವ ಹೌದು ಹೌದು ಇವನಿಗೆ ಉಪನಯನ ಮಾಡಿಸ್ಲಿಲ್ಲ ಮಾರಿ ಮಾಡಿಸ್ಬೇಕಿತ್ತು ಮಾಡಿಸ್ಬೇಕು ಗಣವನ್ನು ಮಾಡ್ಲಿಕ್ಕೆಲ್ಲ ಕೊಡಿಸ್ಬೇಕು ಇನ್ನು ಎಲ್ಲರೂ ಒಂದು ಸ್ವಲ್ಪ ಹಣ ಒಟ್ಟಾದ್ರೆ ಹೌದು. ನಿಮ್ಮಂತವ್ರು ಯಾರಾದ್ರೂ ಕೊಟ್ರೆ ಹಾ. ಒಂದು ಉಪನಯನ ಮಾಡಿಸಿ ಒಂದು ಗಣ ಮಾಡಿದ್ರೆ ಅವನ ತಲೆ ಮೇಲೆ ಹಾಕು ಅಂತಿದ್ದೆ ಹೌದು ಏನಾದ್ರು ಮಾಡಿ ಪಾಪ ನೋಡುವ ಮಗ ಇದು ಪ್ರಾಚೀನ ವರ್ಗ ಹೋಗು ಅಲ್ಲ ಹೋಗುವ ಇದು ಬಿಡ ಮಗು ಎಲ್ಲ ಸ್ವಲ್ಪ ಜಾಗ್ರತೆ ಅಲ್ಲೆಲ್ಲ ಭಾರಿ ಜನ ಇರ್ತಾರೆ